ನಮಸ್ಕಾರ ಗುರು, ನೀವು ನೋಡ್ತಿದ್ರ ಎಕ್ಸ್ಟ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಸ್ವಲ್ಪ ಲೇಟ್ ಆಯ್ತು ಬರೋದು. ಡೇ 3 ರಿವ್ಯೂ ಮಾಡೋಣ ಅಂತಿದ್ದೀವಿ. ಸೊ ಇವತ್ತಿನ ಡೇ 3 ಏನೇನಾಯ್ತು ಏನಿಲ್ಲ ಅಂತ ನೋಡ್ಕೊಂಡು ಬರೋಣ ಅಂತ. ಫಸ್ಟ್ ಆಫ್ ಆಲ್ ಜಿಮ್ಮಿ ಆಂಡರ್ಸನ್ ಬ್ರೋ, ಇವರು ಬೌಲಿಂಗ್ ಮಾಡ್ಬೇಕಾದ್ರೆ ಯಾವ ತರ ಬಾಲ್ ಹಿಡಿತಾರೆ ಗೊತ್ತಾಗಲ್ವಾ? ಹಿಂಗೆ ಯಾವ ತರ ಹಿಡಿತಾರೆ? ಹಿಂಗಿನ್ ಸ್ವಿಂಗ್ ಮಾಡ್ತಾರ, ಹಿಂಗ್ ಔಟ್ ಸ್ವಿಂಗ್ ಮಾಡ್ತಾರ, ಅಥವಾ ಬಾಲನೇ ತಿರುಗಿಸ್ತಾರ, ಅಥವಾ ಕೈಯಲ್ಲೇ ತಿರುಗಿಸ್ತಾರ, ಅಥವಾ ಏರಲ್ಲೇ ತಿರುಗಿಸ್ತಾರ? ಏನ್ ಜಾದು ಇದೆ ಗುರು ಈ ಮನುಷ್ಯನ ಹತ್ರ. ಜಿಮ್ಮಿ ಆಂಡರ್ಸನ್ ಇವಾಗ ಬ್ಯಾಟ್ಸ್ಮನ್ ಗಳು ರೀಡ್ ಮಾಡೋದನ್ನೇ ಬಿಟ್ಬಿಟ್ಟಿದಾರೆ ಅನ್ಸುತ್ತೆ. 20 ವರ್ಷದಿಂದ ಆಗಿಲ್ಲ, ಇನ್ಮೇಲೆ ಏನಾಗುತ್ತೆ ಅಂತ ಇವಾಗ ಬಿಟ್ಟಿದ್ದಾರೆ. ಹೆಂಗ್ ಬರುತ್ತೆ ಹೆಂಗ್ ಆಡೋಣ ಅಂತ ಇದಾರೆ ಅನ್ಸುತ್ತೆ. ಬಟ್ ಅದೇ ಜಿಮ್ಮಿ ಆಂಡರ್ಸನ್ ಕ್ಲಾಸ್ ಅಂತೂ ಕ್ಲಾಸ್ ಇದೆ. ಮೊದ್ಲು 2016 ಟೂರಲ್ಲೆಲ್ಲ ಅಷ್ಟು ಎಫೆಕ್ಟಿವ್ ಇರ್ಲಿಲ್ಲ ಜಿಮ್ಮಿ ಆಂಡರ್ಸನ್, ಬಟ್ ಈ ಸೀರೀಸ್ ಅಲ್ಲಿ ಅಂತೂ ತುಂಬಾ ಎಫೆಕ್ಟಿವ್. ರನ್ಸ್ ಕೊಡ್ತಿಲ್ಲ ಒಂದ್ ಕಡೆ, ಆಮೇಲೆ ವಿಕೆಟ್ ಬೀಳ್ತಿದೆ. ಆಮೇಲೆ ಮಾರ್ನಿಂಗ್ ಕಂಡೀಷನರ್ಸ್ ಅಲ್ಲಿ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಇರುತ್ತೆ. ಸೊ ಅದು ತುಂಬಾ ಯುಟಿಲೈಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಬಟ್ ಹಾಗೆ ನಂದು ಫಾರ್ಮ್ ಆಫ್ ದ ಬ್ಯಾಟ್ಸ್ಮನ್ ಕೂಡ ನೋಡ್ಬೇಕಾಗುತ್ತೆ. ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಫೈನಲ್ ಆದ್ಮೇಲೆ ಸ್ವಲ್ಪ ಹಾಗೆ ಹೀಗೆ ಆಗಿದೆ ಅನ್ಸುತ್ತೆ. ನಮ್ಮ ಮುಂಗಾರು ಮಳೆಯಲ್ಲಿ ಏನು ಗಣೇಶ್ ಅವರು ಅಲ್ಲ ಗುರು, ಓನ್ಲಿ ಕ್ಯಾಮಿಯೋಸ್. ಹೌದೌದು, ಓನ್ಲಿ ಕ್ಯಾಮಿಯೋಸ್ ಕೊಡ್ತಿದ್ದಾರೆ. ಸೊ ಇವಾಗ ಅದೇ ರೋಹಿತ್ ಶರ್ಮದು ಫಾರ್ಮ್ ಅಂದ್ರೆ ಇವಾಗ ಬೇರೆ ಬ್ಯಾಟ್ಸ್ಮನ್ ಕಂಪೇರ್ ಮಾಡಿದ್ರೆ, ನಾವು KS ಭರತ್ ಚೆನ್ನಾಗ್ ಆಡ್ತಿಲ್ಲ ಅಂತ ಹೇಳಿ, ಶ್ರೇಯಸ್ ಚೆನ್ನಾಗ್ ಆಡ್ತಿಲ್ಲ ಅಂತ ಹೇಳಿ, ಅವರಿಗಿಂತ ಕಡಿಮೆ ರನ್ಸ್ ಇವಾಗ ಯಾರೋ ರೋಹಿತ್ ಶರ್ಮಾಗಿರೋದು. ಸೊ ಅಲ್ಟಿಮೇಟ್ ಕಮ್ ಬ್ಯಾಕ್ ಮಾಡಲೇಬೇಕು. ಕ್ಯಾಪ್ಟನ್ ಆಗಿರೋದ್ರಿಂದ 5 ಮ್ಯಾಚ್ ಆಡ್ತಾರೆ. ಸೊ ಇವೆಂಚುಲಿ ಯಾವ್ದಾರ ಒಂದ್ ಮ್ಯಾಚ್ ಆಡ್ತಾರೆ ಅನ್ನೋ ತರ ಆಗ್ಬಾರ್ದು. ಕನ್ಸಿಸ್ಟೆಂಟ್ ಆಗಿ ರನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇನ್ನೆಲ್ಲ ರೋಹಿತ್ ಶರ್ಮಾ. ಫಾರ್ಮ್ ಬಂದ ಮೇಲೆ ಈಸಿ ಬಾಲ್ ಸಿಗುತ್ತೆ. ಯಾವಾಗ ಫಾರ್ಮಿಂದ ಔಟ್ ಆಗ್ತಾರೆ ನೋಡ್ಬೇಕು. ನೋಡೋಣ ಏನಾಗುತ್ತೆ ಅಂತ, ಇವ್ರದ್ದು ಹೆಂಗೆ ಕಂಬ್ಯಾಕ್ ಮಾಡ್ತಾರೆ ಅಂತ. ಸೊ ಕಂಬ್ಯಾಕ್ ಕಿಂಗ್ ಅಲ್ಲಪ್ಪ, ಪ್ರಿನ್ಸ್ ಆಫ್ ಆಲ್ ಇಂಡಿಯಾ ರೇಡಿಯೋ ಔಟ್ ಆಫ್ ದಿ ಸ್ಟೇಷನ್ ಅನ್ನೋತರ ನಮ್ ಪ್ರಿನ್ಸ್ ಕಂಬ್ಯಾಕ್ ಮಾಡಿದ್ರ ಅಂತ ಹೇಳ್ತೀಯ? ನಂಗಂತೂ ಕಂಬ್ಯಾಕ್ ಮಾಡಿದ್ರ ಅನ್ಕೋತೀನಪ್ಪ. ಅಂದ್ರೆ ಲೈಕ್ ಫಸ್ಟ್ ಗೆ ಟೆಂಟೇಟಿವ್ ಆಗಿದ್ರಪ್ಪ. ಸೊ ಆಲ್ಮೋಸ್ಟ್ ಯಾಕೋ ಔಟ್ ಆಗಕ್ಕೆ ಬಂದಿರೋ ತರ ಕಾಣಿಸ್ತದ್ರು. ಬಟ್ ಆದ್ರೂ ಒಂಚೂರು ನೋಡ್ಕೊಂಡ್ ಆಡಿ ಕೊನೆಯಲ್ಲಿ ಆಮೇಲೆ ಲೈಕ್ ಬೆನ್ ಸ್ಟೋಕ್ಸ್ ಒಂದು ಕ್ಯಾಪ್ಟನ್ಸಿಗೆ ಸವಾಲ್ ಹಾಕ್ಬಿಟ್ರಪ್ಪ. ನೀವು ಒಳಗಡೆ ರಿಂಗ್ ಒಳಗಡೆ ನಿಲ್ಸಿದ್ರೆ ನಾನು ಹೊರಗಡೆ ಹೊಡಿತೀನಿ, ಹೊರಗಡೆ ನಿಲ್ಸಿದ್ರೆ ನಾನು ಸಿಂಗಲ್ ಆಗಿ ರೊಟೇಷನ್ ಮಾಡ್ತೀನಿ ಸ್ಟ್ರೈಕ್ ಅಂತ. ಸೊ ಕ್ರೇಜಿ ಬ್ಯಾಟಿಂಗ್ ಮಾತ್ರ ಸಖತ್ತಾಗಿ ಬ್ಯಾಟಿಂಗ್ ಆಯ್ತು. ಅಂದ್ರೆ ಕಾನ್ಫಿಡೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಧೈರ್ಯ ಇವ್ರ ಮೀಟರು ಮೆಚ್ಚಬೇಕೆ. ಮನುಷ್ಯನಿಗೆ ಮೀಟರ್ ಇರಬೇಕು ಅಂದ್ರೆ ಧೈರ್ಯ ಇರಬೇಕು. ಹೌದೌದು. ಅದು ಇನ್ಮೇಲೆ ಇನ್ನೊಂದ್ ಏನಂದ್ರೆ, ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅಂದ್ರೆ ಇವತ್ತು ತುಂಬಾ ಲಕ್ ಇತ್ತು. ಆಕ್ಚುಲಿ 2-3 ಟೈಮ್ ಔಟ್ ಆಗಿರ್ಲಿದ್ರು. ಒಂದಂತೂ ಔಟೇ ಕೊಟ್ಟಿದ್ರು ಅಂಪೈರ್. ಶುಭ್ಮನ್ ಗಿಲ್ಗೆ ಅವ್ರಿಗೆ ಗೊತ್ತಿರಲ್ಲ ಎಜ್ ಮಾಡಿರೋದು. ಸೊ ಶ್ರೇಯಸ್ ಅವ್ರು ಹೇಳಿದ್ಮೇಲೆ ರಿವ್ಯೂ ಮಾಡಿದ್ರು, ಅಲ್ಲಿಂದ ಉಳ್ಕೊಂಡ್ರು. ಆಮೇಲೆ ಒಂದು ಕ್ಯಾಚ್ ಕೊಡೋಯ್ತು, ಅದು ಮಿಸ್ ಆಯ್ತು. ಸೊ ಬಿಗಿನಿಂಗ್ ಅಲ್ಲಿ ಒಳ್ಳೆ ಲಕ್ ಇತ್ತು. ಅದೃಷ್ಟ ದೇವತೆ ಇವತ್ತು ಕುಣಿದಾಡ್ತಿದ್ರು ಶುಭ್ಮನ್ ಗಿಲ್ ಮೇಲೆ. ಸೊ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡ್ರು. ಬಟ್ ಇನ್ನು 100 ಸಾಕಾಗಲ್ಲ ಅನ್ಸುತ್ತೆ, ಇನ್ನು ಜಾಸ್ತಿ ಹೊಡಿಬೇಕಿತ್ತು. ಯಾಕಂದ್ರೆ ರನ್ಸ್ ಇನ್ನು ಇತ್ತು ಆ ಪಿಚ್ ಅಲ್ಲಿ. ಸೆಟ್ ಆದ್ಮೇಲೆ ಯಶಸ್ವಿ ಜೈಸ್ವಾಲ್ ತರ ಇನ್ನು ಕಂಟಿನ್ಯೂ ಮಾಡ್ಬೋದಿತ್ತು ಅನ್ಸುತ್ತೆ. ಬಟ್ ಅದೇ ಲಾಸ್ಟ್ ಗೆ ಬೆನ್ ಸ್ಟೋಕ್ಸ್ ಸ್ವಲ್ಪ ಕ್ಯಾಪ್ಟನ್ಸಿಯಿಂದ ಅಂದ್ರೆ ಎಲ್ಲ ಲೆಗ್ ಸೈಡ್ ಅಲ್ಲಿ ನಿಲ್ಲಿಸಿದ್ರು. ಸೊ ಇವರು ಶುಭ್ಮನ್ ಗಿಲ್ ರಿವರ್ಸ್ ಸ್ವಿಪ್ ಹೊಡೆಯಕ್ ಹೋಗಿ ಔಟ್ ಆದ್ರು. ಸೊ ಒಳ್ಳೆ ಇನ್ನಿಂಗ್ಸೇ, ಬಟ್ ಇನ್ನೂ ಬೇಕಿತ್ತು ಅನ್ಸುತ್ತೆ. ಬಟ್ ಏನ್ ನೆಕ್ಸ್ಟ್ ಗುರು, ಬ್ಯಾಸ್ಬಾಲ್ ಚೇಸಸ್ ನೋಡಿದ್ರೆ ಮಚ್ಚಾ ಏನ್ ಗೊತ್ತಾ, 10 ಚೇಸ್ ನೋಡಿದ್ರೆ 8ರಲ್ಲಿ ಗೆದ್ದಿದ್ದಾರೆ ಗುರು. ಏನ್ ಹೇಳ್ತೀಯ? 8ರಲ್ಲಿ ಗೆದ್ದಿದ್ದಾರೆ. 2 ಆ ಕಡೆ ಈ ಕಡೆ ಆಗಿದೆ. ಏನೋ ಹಂಗೋ ಹಿಂಗೋ ಸೋಲ್ಬೇಕಲ್ಲ, ಒಂದ್ ಎರಡಾದ್ರು. ಇಲ್ಲ ಅಂದ್ರೆ ಮತ್ತೆ 100 ಔಟ್ ಆಫ್ 100% ಇದ್ರೆ ತಪ್ಪಾಗುತ್ತೆ. ಸೊ 2 ಸೋತಿದ್ದಾರೆ. ಸೊ ನಾಳೆ ಅಥವಾ ನಾಡಿದ್ದು 2 ದಿನ ತಗೊಳ್ಳಿ, ಏನಾದ್ರು ಇವರು ಚೇಸ್ ಮಾಡಿದ್ರೆ ಹಿಸ್ಟ್ರಿ ಬುಕ್ ಅಲ್ಲಿ ಎಲ್ರು ಬ್ಯಾಸ್ಬಾಲ್ ಟೀಮ್ ಅಪ್ರೋಚ್ ಅನ್ನೇ ಮಾಡ್ತಾರೆ ಅಂತ. ಡೆಫಿನೆಟ್ ಆಗಿ ಹೌದು. ಅದೇ ಇವತ್ತು ಜಿಮ್ಮಿ ಆಂಡರ್ಸನ್ ಏನೋ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಏನೋ ಬ್ರೆಂಡನ್ ಮೆಕ್ಕಲಮ್ ಹೇಳ್ತಿರಂತೆ, ನನ್ನ ಇಂಡಿಯಾದವರು 600 ರನ್ ಬೇಕಾದ್ರೆ ಹೊಡಿಲಿ, ಅದು ನಾವು ಚೇಸ್ ಮಾಡೇ ಮಾಡ್ತೀವಿ ಅಂತ. ಇಲ್ಲಿ ನೋಡಿದ್ರೆ ಇಂಡಿಯಾದವರು 400 ರನ್ನೇ ಕಷ್ಟದಲ್ಲಿ ಹೊಡೆದಿದ್ದಾರೆ.
ಸೊ ಇವಾಗ ಇಂಡಿಯಾದವರಿಗೆ ಸ್ವಲ್ಪ ಏನೋ ನರ್ವಸ್ನೆಸ್ ಅಂತೂ ಇದ್ದೇ ಇರುತ್ತೆ. ಆಲ್ರೆಡಿ 2 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಒಮ್ಮೆ 350 ನಮ್ಮ ಮೇಲೆ ಚೇಸ್ ಮಾಡಿದ್ದಾರೆ. ಸೊ ಇವಾಗ ಒಳ್ಳೆ ಸ್ಟಾರ್ಟ್ ಬೇರೆ ಸಿಕ್ಕಿದೆ ಅವ್ರಿಗೆ. 68 for 160 ಸಮಥಿಂಗ್ ಅಲ್ಲಿ 1 ವಿಕೆಟ್ ಹೋಗಿರೋದ್ರಿಂದ ನಾಳೆ ಕ್ರೂಷಲ್ ಅನ್ಸುತ್ತೆ ಬೆಳಗಿಂದು ಬುಮ್ರಾ ಸ್ಪೆಲ್. ಇನ್ನೊಂದು ಪೇಸರ್ ಇದ್ರೆ ಚೆನ್ನಾಗಿರ್ತಿತ್ತು, ಯಾಕಂದ್ರೆ ಪೇಸರ್ಸ್ಗೆ ಹೆಲ್ಪ್ ಇದೆ ಪಿಚ್ ಅಲ್ಲಿ. ಸೊ ಅದರಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿ ವಿಕೆಟ್ಸ್ ತಗೋಬೇಕಾ ಅಂತ ಇದೆ. ಬಟ್ ನಾಳೆ ಫಸ್ಟ್ ಸೆಷನ್ ಕ್ರೂಷಲ್ ಅನ್ಸುತ್ತೆ ಬ್ಯಾಟ್ ಬಾಲ್ ಅಗೇನ್ಸ್ಟ್. ನೋಡ ಏನ್ ಮಾಡ್ತಾರೆ, ಏನ್ ಕತೆ ಇವ್ರದು ಅಂತ. ಮಚ್ಚಾ ನೆಕ್ಸ್ಟ್ ಬರೋದು ಕರ್ನಾಟಕ ವರ್ಸಸ್ ರೈಲ್ವೇಸ್. ಏನ್ ಮ್ಯಾಚ್ ಗುರು ಇದು, ಯಪ್ಪ ಕ್ರೇಜಿ ಮ್ಯಾಚ್. ಒಂದೇ ವಿಕೆಟ್ ಇಂದ ಗೆಲುವು ಸಾಧಿಸುವುದು. ನಮ್ ದೊಡ್ಡ ಗಣೇಶ್ ಅವರು ಟ್ವಿಟರ್ ಅಲ್ಲಿ ಹಾಕಿದ್ರಪ್ಪ, ಈ ತರ ಮ್ಯಾಚ್ 1997 1998 ಅಲ್ಲಿ ಎಲ್ಲ ನೋಡಿದ್ರಂತೆ, ಆ ತರನೇ ಆಗಿತ್ತಂತೆ. ಆ ತರ ಮನೀಶ್ ಪಾಂಡೆಗೆ ಕ್ರೆಡಿಟ್ಸ್ ಕೊಡ್ಲೇಬೇಕು ಅಂತ. ಹೌದೌದು, ಆಕ್ಚುಲಿ ಅದೇ 4th innings ಅಲ್ಲಿ ಏನೋ 230 ಏನೋ ಹತ್ರ ಟಾರ್ಗೆಟ್ ಇತ್ತು. ನಮ್ಮವರು 99ಗೆ 6 ಹೋಗಿತ್ತು. ಸೊ ಇನ್ನು 130 ರನ್, ಬರೀ 4 ವಿಕೆಟ್ ಇದ್ದಿದ್ದು. ಮನೀಶ್ ಪಾಂಡೆ ಮಾತ್ರ ಇದ್ದಿದ್ದು, ಇನ್ನು ಬೇರೆ ಟೈಲೆಂಡರ್ಸ್ ಇದ್ದಿದ್ದು ವೈಶಾಖ್ ವಿಜಯ್ ಕುಮಾರ್ ಜೊತೆ. ಸೊ ಅವರ ಜೊತೆ ಆಡಿ ಲಾಸ್ಟ್ ವಿಕೆಟ್ ಮತ್ತು 14 ರನ್ ಬೇಕಿತ್ತು. ಆವಾಗ್ಲೂ ಏನೋ ಸ್ಟ್ರೈಕ್ ರೊಟೇಟ್ ಮಾಡಿ ವಿನ್ ಮಾಡಿ ಕೊಟ್ಟು. ಸೊ ಗ್ರೇಟ್ ವಿನ್ ಅಂತ ಹೇಳ್ಬೇಕು, ರೋಚಕ ವಿಜಯ. ರಣಜಿ ಒಂದು ಟೆಸ್ಟ್ ಮ್ಯಾಚಸ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ತರ ಕರ್ನಾಟಕದಿಂದ ಕೊಡುಗೆ ಏನು ಅಂತಂದ್ರೆ ಫುಲ್ ಅಡ್ವರ್ಟೈಸ್ಮೆಂಟ್. ನಮ್ ಡೊಮೆಸ್ಟಿಕ್ ಒಂದು ಕ್ರಿಕೆಟ್ ಅಲ್ಲಿ ರಣಜಿ ನೆಕ್ಸ್ಟ್ ಲೆವೆಲ್ ಅಂತ. ಹ್ಯಾಟ್ಸ್ ಆಫ್ ಟು ಯು ಮನೀಶ್ ಪಾಂಡೆ ಅವರಿಗೆ, ನಮ್ ಕರ್ನಾಟಕದ ಕಂದ. ಮಚ್ಚ ನಾನು ಇದ್ ನೋಡ್ತಿದ್ದೆ, ಕರ್ನಾಟಕ 2014 ಅಲ್ಲಿ ಈ ದಿನದಲ್ಲಿ ಇದು ಇವ್ರು ಟ್ರೋಫಿ ಗೆದ್ದಿದ್ರು ಅಂತ. ಆ ಟೀಮ್ ಗುರು, ಆ ಟೀಮ್ ಅಲ್ಲಿರೋ ಹೆಸರು ಕೇಳೋ, ರಾಹುಲ್, KL ರಾಹುಲ್ ಅವರು, ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್, ಮನೀಶ್ ಪಾಂಡೆ, ವಿನಯ್ ಕುಮಾರ್. ಏನ್ ಗುರು ಅಂದ್ರೆ ಲೈಕ್ ಹೆಸರು ಕೇಳಿದ್ರೆ ರಾಬಿನ್ ಉತ್ತಪ್ಪ, ಯಪ್ಪ ಅವ್ರಿಗಂತೂ ಮರೆಯಕ್ಕೆ ಆಗಲ್ಲ. ಮತ್ತೆ ಇವ್ರು ಇನ್ನೊಬ್ರು ಇದ್ರಲ್ಪ, ಅಭಿಮನ್ಯು ಮಿಥುನ್, ಶ್ರೇಯಸ್ ಗೋಪಾಲ್. ಕ್ರೇಜಿ ಟೀಮ್ ಗುರು, ಅದ್ ಮಾತ್ರ ಮರೆಯಕ್ಕೆ ಆಗಲ್ಲ. ಟೀಮ್ ಅಂದ್ರೆ ಲೈಕ್ ಹೆಸರು ನೋಡಪ್ಪ ಹೆಂಗಿದೆ, ಅದು ಟಾಪ್ ಲೆವೆಲ್ ಅಲ್ಲಿ ಇರೋರೆಲ್ಲ ಪ್ಲೇಯರ್ಸ್ ಅಲ್ಲಿ. ಈ ಸರಿನೂ ಗೆಲ್ಲಿ ಗುರು, ಗೆಲ್ಬೇಕು, ಗೆಲ್ಲಿ ಅಂತ ಆಶಿಸ್ತಾ. ಸೊ ನೋಡೋಣ ನಮ್ ಕರ್ನಾಟಕ ಅವ್ರು ಹೆಂಗೆ ಪ್ರೊಸೀಡ್ ಮಾಡ್ತಾರೆ, ಫರ್ದರ್ ಹೆಂಗ್ ಆಡ್ತಾರೆ ಅಂತ. ಅಂಡ್ ಮೋರ್ ಓವರ್ ಡೇ 4ಗೆ ನೋಡೋಣ ನಮ್ಮ ಇಂಡಿಯಾ ಅವರು ಹೆಂಗೆ ಒಂದ್ ಬ್ಯಾಸ್ ಬಾಲ್ ನ ಕಟ್ ಹಾಕ್ಬೇಕು, ಹಾಕ್ತಾರೆ ಅಂತ ನಮ್ಗೆ ಭರವಸೆ ಇದೆ. ನೋಡೋಣ ಅಂತ ಏನಾಗುತ್ತೆ ಅಂತ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಇದು ನಮ್ಮ ಬೇಡಿಕೆ. ಸೊ ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಹೇಳ್ತಾ ಫ್ರೆಂಡ್ಸ್ ಬೈ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ 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 ಎವ್ರಿವನ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.